ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇದು ನನ್ನ ಫಿಸಿಕ್ 10th ಸ್ಟ್ಯಾಂಡರ್ಡ್ ಅಲ್ಲಿ, ಮತ್ತೆ ಇದು ಈಗ ನನ್ನ ಪ್ರೆಸೆಂಟ್ ಫಿಸಿಕ್. ಈ ಜರ್ನಿ ನಾನು ಇಲ್ಲಿಂದ ಇಲ್ಲಿ ತನಕ ಬರೋಕೆ ಆಲ್ಮೋಸ್ಟ್ ತುಂಬಾ ಚೇಂಜಸ್ ಮಾಡಿದೀನಿ, ಆದ್ರೆ ಆಲ್ಮೋಸ್ಟ್ ಎಲ್ಲಾನು ತಪ್ಪೆ. ಈಗ ನಾನ್ ಹೇಳೋ ಈ 3 ಟಿಪ್ಸ್ ಇಂದ ನೀವು ಕೂಡ ನಿಮ್ಮ ನೆಕ್ಸ್ಟ್ 6 ಮಂತ್ಸ್ ಅಲ್ಲಿ ನಿಮ್ಮ ಫಿಸಿಕ್ ನ ಟ್ರಾನ್ಸ್ಫಾರ್ಮ್ ಮಾಡ್ಕೋಬಹುದು. ದಿ ಲಾಸ್ಟ್ ಒನ್, ಟಿಪ್ 3, ಇದೊಂದು ಬೋನಸ್ ಟಿಪ್ ತರ. ಈ ಸ್ಟೆಪ್ ನ ನೀವು ನೋಡಿಲ್ಲ ಅಂದ್ರೆ ಈ ವಿಡಿಯೋ ನೋಡಿನೂ ಯೂಸ್ ಆಗಲ್ಲ. ಡಿಸ್ಕ್ಲೈಮರ್: ನನಗೆ ಏನೇ ಹೇಳ್ತಿದ್ರು ನಾನೊಬ್ಬ ಸರ್ಟಿಫೈಡ್ ಟ್ರೈನರ್ ಅಲ್ಲ. ಏನಿದ್ರು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಶೇರ್ ಮಾಡ್ತಾ ಇದ್ದೀನಿ. ಟಿಪ್ 1: ನೀವು ಬಿಗಿನರ್ ಆಗಿದ್ರೆ ನೀವು ಒಂದು 4 to 5 ಡೇಸ್ ಸ್ಪ್ಲಿಟ್ ನ ಫಾಲೋ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಬ್ರೇಕ್ ಆಗಿರೋ ಮಸಲ್ಗೆ ಪ್ರಾಪರ್ ರಿಕವರ್ ಆಗಕ್ಕೆ ಟೈಮ್ ಕೊಡಿ. ಟಿಪ್ 2: ನೀವು ಸ್ಲೀಪ್ ನ ಬೆಟರ್ಮೆಂಟ್ ಮಾಡ್ಕೋಬೇಕು. ಆಲ್ಮೋಸ್ಟ್ ನೀವು 7 to 8 ಅವರ್ಸ್ ಸ್ಲೀಪ್ ಅಂತೂ ಬೇಕೇ ಬೇಕು, ಯಾಕಂದ್ರೆ ಇದರಿಂದ ನಿಮ್ಮ ಬ್ರೇಕ್ ಡೌನ್ ಆಗಿರೋ ಮಸಲ್ಸ್ ಪ್ರಾಪರ್ ಆಗಿ ರಿಕವರ್ ಆಗೋಕೆ. ಅಂಡ್ ಬೋನಸ್ ಟಿಪ್, ಟಿಪ್ 3: ಇದರಲ್ಲಿ ನೀವು ಒಂದು ಬ್ಯಾಲೆನ್ಸ್ಡ್ ಆಗಿರೋ ಡಯಟ್ ನ ಫಾಲೋ ಮಾಡಬೇಕು. 60% ಆಫ್ ಕಾರ್ಬ್ಸ್, 25% ಆಫ್ ಪ್ರೋಟೀನ್ ಅಂಡ್ 15% ಆಫ್ ಹೆಲ್ತಿ ಫ್ಯಾಟ್ಸ್. ಇದನ್ನ ನೀವು ಮಾಡಿದ್ರೆ ಆಲ್ಮೋಸ್ಟ್ ನೀವು ಪ್ರಾಪರ್ ಆಗಿ ಲೀನ್ ಬಲ್ಕ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಇದೇ ತರ ಫಿಟ್ನೆಸ್ ರಿಲೇಟೆಡ್ ಕಂಟೆಂಟ್ ಕನ್ನಡದಲ್ಲಿ ನೋಡ್ಬೇಕಂದ್ರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ.